ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ 77ನೇ ಗಣರಾಜ್ಯೋತ್ಸವದ ಅತ್ಯಂತ ಸಂಭ್ರಮ ಮತ್ತು ರಾಷ್ಟ್ರಭಕ್ತಿಯ ವಾತಾವರಣದಲ್ಲಿ ಆಚರಣೆ ಮಾಡಲಾಯಿತು. ಶಾಲಾ ಆವರಣದಲ್ಲಿ ಮುಖ್ಯ ಶಿಕ್ಷಕ ಸತೀಶ್ ನಿರ್ಮಿಸಿದ ರೆಡ್ ಫೋರ್ಟ್, ಇಂಡಿಯಾ ಗೇಟ್, ಪಥಸಂಚಲನ ಹಾಗೂ ವೈಮಾನಿಕ ಪ್ರದರ್ಶನದ ಕೃತಕ ಮಾದರಿಗಳು ಕಾರ್ಯಕ್ರಮಕ್ಕೆ ವಿಶೇಷ ಕಳೆಯನ್ನು ನೀಡಿತು. ಮಕ್ಕಳು ಇಂಡಿಯಾ ಗೇಟ್ನಿಂದ ಕೆಂಪುಕೋಟೆಯವರೆಗೆ ಪಥಸಂಚಲನ ನಡೆಯುವಂತೆ ಮಾಡಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಎಸ್ಡಿಎಂಸಿ ಅಧ್ಯಕ್ಷೆ ಪಂಕಜ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿದರು. ಮುಖ್ಯ ಶಿಕ್ಷಕ ಸತೀಶ್ ಸಿಎಸ್ ಅವರ ಮಾರ್ಗದರ್ಶನದಲ್ಲಿ ಸಮಾರಂಭ ಸುವ್ಯವಸ್ಥಿತವಾಗಿ ಹಾಗೂ ಯಶಸ್ವಿಯಾಗಿ ನಡೆಯಿತು. ಶಿಕ್ಷಕರಾದ ಜಾನ್ ಪಾಲ್ ಡಿಸೋಜ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿ, ಸಂವಿಧಾನವೇ ಒಂದು ಪ್ರತ್ಯೇಕ ವಿಷಯವಾಗಿ ಬಂದರೆ ವಿದ್ಯಾರ್ಥಿಗಳು ಅವುಗಳಿಂದ ಕಲಿಯುವುದರ ಮೂಲಕ ಒಬ್ಬ ಉತ್ತಮ ಪ್ರಜೆಯಾಗಿ ಬೆಳೆಯಲು ಸಾಧ್ಯ ಎಂದರು. ಇತ್ತೀಚೆಗೆ ಕುಶಾಲನಗರದಲ್ಲಿ 9ನೇ ರಾಜ್ಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಕಾರ್ಯಕ್ರಮ ಏನು ಸ್ಪರ್ಧೆ ನಡೆದಿತ್ತು. ಈ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಒಳ್ಳೆಯ ಒಂದು ಪರ್ಫಾರ್ಮೆನ್ಸನ್ನು ತೋರಿಸಿರ್ತಾರೆ. ಇದಕ್ಕೋಸ್ಕರ ನಮ್ಮ ಶಾಲೆಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡೋದಕ್ಕೋಸ್ಕರ ನಮ್ಮ ಕರಾಟೆ ಮೇಡಮ್ರಾಗಿರುವಂತಹ ಸೀಮಾ ಮೇಡಮ್ರವರು ನಮ್ಮೊಂದಿಗಿದ್ದಾರೆ. ಈ ಒಂದು ನೆನಪಿನ ಕಾಣಿಕೆಯನ್ನು ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಪಂಕಜ ಮೇಡಮ್ರವರು ಅವರಿಗೆ ಹಸ್ತಾಂತರಿಸಬೇಕಂತ ನಾನು ಕೇಳ್ಕೊಳ್ತೀನಿ. ಇದೇ ಸಂದರ್ಭ ಇತ್ತೀಚೆಗೆ ಕುಶಾಲನಗರದಲ್ಲಿ ನಡೆದ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಮುಳ್ಳೂರು ಸರ್ಕಾರಿ ಶಾಲೆಯ ಮಕ್ಕಳು 11 ಪ್ರಥಮ, 5 ದ್ವಿತೀಯ, 3 ತೃತೀಯ ಬಹುಮಾನ ಪಡೆದಿದ್ದರಿಂದ ಕರಾಟೆ ಶಿಕ್ಷಕಿಯಾದ ಸೀಮಾ ಅವರು ಶಾಲೆಗೆ ನೀಡಿದರು. ಶಿಕ್ಷಕಿ ಶೀಲಾ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿಸಿಕೊಟ್ಟರು. ಸಂವಿಧಾನದ ಮಹತ್ವವನ್ನು ಸಾರುವಂತೆ ಸಂವಿಧಾನ ಪೀಠಿಕೆಯನ್ನು ವಿದ್ಯಾರ್ಥಿಗಳು ನೋಡದೆ ಪಠಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಎಲ್ಲದರಲ್ಲೂ ರಾಷ್ಟ್ರ ಗೌರವದ ಭಾವನೆ ಮೂಡಿಸಲು ಇದು ಸಹಕಾರಿಯಾಯಿತು. ವಿದ್ಯಾರ್ಥಿಗಳು ಪಥಸಂಚಲನ, ದೇಶಭಕ್ತಿ ಗೀತೆ, ಭಾಷಣ, ನೃತ್ಯಗಳ ಮೂಲಕ ಕಾರ್ಯಕ್ರಮಕ್ಕೆ ರಂಗಂದ ತಂದರು. ಪೋಷಕರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮಕ್ಕಳ ಪ್ರತಿಭೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಮೂಲಕ ಶಾಲೆಯಲ್ಲಿ ನಡೆದ 77ನೇ ಗಣರಾಜ್ಯೋತ್ಸವ ಸಮಾರಂಭ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ, ಶಿಸ್ತು ಮತ್ತು ಜವಾಬ್ದಾರಿಯ ಅರಿವು ಮೂಡಿಸುವ ಮಹತ್ವದ ವೇದಿಕೆಯಾಯಿತು. ಕರುಣಾಮಯ ನನ್ನ ನಿನ್ನೆ ನಾಮವು ಒಂದೇ, ನೀಗಿಸಬಲ್ಲದು ಬಾಧೆ. ನಿನ್ನೆ ನಾಮವು ಒಂದೇ, ನೀಗಿಸಬಲ್ಲದು ಬಾಧೆ. ತನುಮನ